ಹೆಲೋ ಫ್ರೆಂಡ್ಸ್, ಏನಿದು ಅಂತ ನೋಡ್ತಾ ಇದ್ದೀರಾ? ಇದನ್ನು ಬಿಳಿಂಬಿ ಅಥವಾ ಬಿಂಬಿಳಿ ಹಣ್ಣು ಅಂತ ಹೇಳ್ತಾರೆ. ಇವತ್ತು ಈ ಬಿಳಿಂಬಿ ಹಣ್ಣಿನಿಂದ ಒಂದು ಸಿಂಪಲ್ ಆಗಿರುವ ಒಂದು ರುಚಿಯಾದ ಉಪ್ಪಿನಕಾಯಿಯನ್ನು ಮಾಡೋದರ ಜೊತೆಗೆ ಅದರ ಆರೋಗ್ಯದ ಲಾಭಗಳನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡೋಣ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬಿಳಿಂಬಿ ಹಣ್ಣು ತುಂಬ ಆರೋಗ್ಯಕರವಾಗಿದೆ. ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಎಲ್ಲರ ಮನೆಯ ತೋಟಗಳಲ್ಲಿ ನಾವು ಕಾಣ್ಬೋದು. ಇದರಿಂದ ಉಪ್ಪಿನಕಾಯಿ ಅಲ್ಲದೆ ನಾವು ಬೇರೆ ಪದಾರ್ಥಕ್ಕೆ ಕೂಡ ಇದನ್ನು ನಾವು ಉಪಯೋಗ ಮಾಡ್ತೇವೆ. ಇಲ್ಲಿ ಈಗ ಉಪ್ಪಿನಕಾಯಿ ಮಾಡೋದ್ರ ಜೊತೆಗೆ ಅದರ ಆರೋಗ್ಯದ ಲಾಭಗಳನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಇಲ್ಲಿ ಬಿಳಿಂಬಿಯನ್ನು ಚೆನ್ನಾಗಿ ತೊಳೆದು, ಇದಕ್ಕೆ ಬಿಂಬ್ಳಿ ಅಂತ ಕೂಡ ನಾವು ಹೇಳ್ತೇವೆ. ಈ ಬಿಂಬ್ಳಿನ ಚೆನ್ನಾಗಿ ತೊಳೆದು ಇಲ್ಲಿ ನೋಡಿ ಒಂದು ಒಳ್ಳೆ ಬಟ್ಟೆಯಲ್ಲಿ ನಾನು ಒರೆಸ್ಕೊಳ್ತಾ ಇದ್ದೀನಿ. ನೀಟಾಗಿ ನೀರಿನ ಪಸೆ ಇಲ್ಲದೆ ಥರ ಚೆನ್ನಾಗಿ ಒರೆಸ್ಕೊಳ್ಬೇಕು. ಈಗ ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡಿಕೊಂಡು ಬೌಲಲ್ಲಿ ಹಾಕ್ಕೊಳ್ಬೇಕು. ಈ ಬಿಳಿಂಬಿ ಹಣ್ಣು ಅಥವಾ ಬಿಂಬಿಳಿ ಹಣ್ಣು ಟೇಸ್ಟ್ ತುಂಬಾ ಹುಳಿ ಇರುತ್ತೆ. ಹಾಗಾಗಿ ಇದರಲ್ಲಿ ವಿಟಮಿನ್ ಸಿ ಪ್ರಮಾಣ ಜಾಸ್ತಿ ಇದೆ. ಈಗ ಇದನ್ನು ನಾನು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಡ್ತಾ ಇದ್ದೀನಿ. ಈಗ ಈ ಉಪ್ಪಿನಕಾಯಿ ಮಸಾಲ ಪೌಡರ್ನ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಏನೆಲ್ಲ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಬ್ಯಾಡಗಿ ಮೆಣಸಿನಕಾಯಿನ ತೊಗೊಂಡಿದ್ದೇನೆ. ನೀವು ಬೇಕಾದರೆ ಗುಂಟೂರು ಮೆಣಸು, ಬ್ಯಾಡಗಿ ಮೆಣಸು ಎರಡೂ ಮಿಕ್ಸ್ ಮಾಡಿಕೊಂಡು ಬಿಳಿಂಬಿ ಹಣ್ಣು ಯಾವ ಕ್ವಾಂಟಿಟಿ ತೊಗೊಂಡಿದ್ದೀರಿ ಆ ಕ್ವಾಂಟಿಟಿಯನ್ನು ನೋಡ್ಕೊಂಡು ನೀವು ತೊಗೊಳ್ಬೋದು. ಸ್ವಲ್ಪ ಸಾಸಿವೆ, ಒಂದು ಚಮಚ, ದೊಡ್ಡ ಚಮಚದಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಶಿನ, 1 ಸ್ಪೂನಷ್ಟು. ಕ್ವಾಂಟಿಟಿ ನೋಡಿಕೊಂಡು ಜಾಸ್ತಿ ಮಾಡಿಕೊಳ್ಬೇಕು. 1-2 ಸ್ಪೂನಷ್ಟು ಮೆಂತ್ಯ, ಆಮೇಲೆ ಇಂಗು ನೋಡಿ, ಈ ಥರ ಹಿಂಗನ್ನು ತಗೊಳ್ಬೇಕು. ಪೌಡರ್ನ ಯೂಸ್ ಮಾಡಬೇಡಿ. ಹೀಗೆ ಇದೆಲ್ಲ ರೆಡಿ ಮಾಡಿಕೊಂಡು ಇದನ್ನು ನಾನು ಎಣ್ಣೆ ಪಸೆ ಇಲ್ಲದೇ ಫ್ರೈ ಮಾಡಿಕೊಳ್ಬೇಕು. ಇಲ್ಲಿ ಈಗ ಒಂದು ಬಾಣಲೆನ ತಗೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಲೈಟಾಗಿ ಡ್ರೈ ಆಗಿ ಫ್ರೈ ಮಾಡ್ಕೊಳ್ಬೇಕು. ಆದರೆ ಇಂಗನ್ನು ಮಾತ್ರ 1 ಚಮಚ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಇದು ಇಲ್ಲದೆ ನೀವು ಬಿಸಿಲಲ್ಲಿ ಕೂಡ ಇಟ್ಟು ಒಂದು ಅರ್ಧ ಗಂಟೆ 1 ಗಂಟೆ ಒಳ್ಳೆ ಬಿಸಿಲಿದ್ರೆ ಬಿಸಿಲಲ್ಲಿ ಕೂಡ ಇದೆಲ್ಲ ಒಣಗಿಸಿ ನೀವು ಪೌಡರ್ನ ಮಾಡ್ಕೊಳ್ಬೋದು. ಸೊ ಈ ಮಸಾಲ ಪೌಡರ್ ಕೂಡ ರೆಡಿ ಆದಮೇಲೆ ನೀವು ಜಾಸ್ತಿ ಇದ್ದರೆ ತೆಗೆದಿಟ್ಕೊಳ್ಬೋದು, ಏನು ಹಾಳಾಗೋದಿಲ್ಲ. ಸೊ ಇಲ್ಲಿ ಎಲ್ಲ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಒಂದೊಂದಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರ್ ಕೂಡ ಚೆನ್ನಾಗಿ ಕ್ಲೀನಾಗಿ ತೊಳೆದು ಒಣಗಿಸಿ, ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ, ನೀರಿನ ಪಸೆ ಒಂಚೂರು ಕೂಡ ಇರಬಾರ್ದು. ಸೊ ಜಾಗ್ರತೆಯಾಗಿ ನೋಡ್ಕೊಳ್ಬೇಕು. ಎಲ್ಲವನ್ನು ಇದರಲ್ಲಿ ಹಾಕಿ ಈ ಥರ ಪೌಡರ್ ಮಾಡ್ಕೊಳ್ಳಿ. ಈ ಮಸಾಲ ಪೌಡರ್ನ ನಾವು ಜಾಸ್ತಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈಗ ಸ್ವಲ್ಪ ಉಪ್ಪಿನಕಾಯಿನ ಮಾಡಿ ಮಿಕ್ಸ್ ಮಾಡಿ ಉಳಿದ ಪೌಡರ್ನ ನಾವು ಫ್ರಿಜ್ಜಲ್ಲೇ ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡು ಇನ್ನೊಂದು ಸಲ ಕೂಡ ಯೂಸ್ ಮಾಡ್ಬೋದು. ಈಗ ಉಪ್ಪು ಹಾಕಿಟ್ಟ ಈ ಬಿಂಬಿಳಿ ಹಣ್ಣಿಗೆ ಈ ಮಸಾಲ ಪೌಡರ್ನ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಇನ್ನೊಂದು ಇದರ ಒಂದು ಉಪಯೋಗ ಏನಂದರೆ, ಇದು ತೂಕ ಇಳಿಸಲಿಕ್ಕೆ ಕೂಡ ತುಂಬ ಉಪಯೋಗ, ಹಾಗೂ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ತುಂಬಾ ಜಾಸ್ತಿ ಇದೆ. ಈಗ ರುಚಿಯಾದ ಬಿಂಬಿಳಿ ಉಪ್ಪಿನಕಾಯಿ ಸಿದ್ಧ.
ಇದನ್ನು ನೀವು ಬಾಟಲಿಯಲ್ಲಿ ಹಾಕಿ ಇಟ್ಕೊಳ್ಬೇಕಾಗ್ತದೆ. ನೀವು ಕೂಡ ಮಾಡಿ ನೋಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಹ್ಯಾವ್ ಅ ನೈಸ್ ಡೇ.